ಓಕೆ. ಯು ಕ್ಯಾನ್ ಸಿಟ್ ಸ್ಟ್ರೇಟ್. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ. ರಿಲ್ಯಾಕ್ಸ್. ಜಾಯಿನ್ your hands. We'll start Om Mantra. For 11 times we'll chant. Inhale. Om. 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 Relax. Feel the vibrations in your body. ನಿಮ್ಮ ಹೊಟ್ಟೆಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ, ತಲೆಯ ಭಾಗದಲ್ಲಿ ಆಗ್ತಾ ಇರುವಂತಹ ವೈಬ್ರೇಷನ್ಸ್ನ ಹಾಗೆ ಗಮನಿಸಿ. ರಿಲ್ಯಾಕ್ಸ್. ಹಾಗೆ ಕೈಗಳನ್ನ ಜೋಡಿಸಿ, ಕಣ್ಣುಗಳನ್ನ ಮುಚ್ಚಿ. ವಿಲ್ ಚಾಂಟ್ ಗಾಯತ್ರಿ ಮಂತ್ರ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಭೂಲೋಕ, ಭುವಲೋಕ ಹಾಗೂ ಸುವಲೋಕಗಳಲ್ಲಿ ಎಲ್ಲಾ ಲೋಕಗಳಲ್ಲಿ ಇರುವಂತಹ ಬೆಳಕುಗಳನ್ನ
ಪಸರಿಸ್ತಾ ಇರುವಂತಹ ಸೂರ್ಯ ದೇವನನ್ನ ನೆನಪು ಮಾಡ್ಕೊಳ್ತಾ ಆ ಸೂರ್ಯ ದೇವನಿಂದ ನಮಗೆ ಶಕ್ತಿಯನ್ನು ಕೊಡು, ನಮಗೆ ಪ್ರಜ್ವಲಿಸುವಂತಹ ಶಕ್ತಿಯನ್ನು ಕೊಡುವಂತ ಹೃದಯಪೂರ್ವಕವಾಗಿ ಕೇಳ್ಕೊಳ್ಳೋಣ. ಅದೇ ರೀತಿ ನಮ್ಮ ಮಗುವಿಗೂ ಕೂಡ ಆ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಡೋದಕ್ಕೆ ಸೂರ್ಯ ದೇವನನ್ನ ಆಹ್ವಾನಿಸಿ ಕೇಳೋಣ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ತೊಡೆಯ ಮೇಲೆ ಇಡಿ. ಧ್ಯಾನದ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ. ನಿಮ್ಮ ಎಡಗೈಯಲ್ಲಿ ಚಿನ್ಮುದ್ರೆ ಇರಲಿ. ನಿಮ್ಮ ಬಲಗೈಯಲ್ಲಿ ತೋರ್ಬೆರಳು ಮತ್ತು ಮಧ್ಯ ಬೆರಳನ್ನ ಮಡಚಿ ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಎರಡೂ ಹೊಳ್ಳೆಯಿಂದ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಕ್ಲೋಸ್ ಯೋರ್ ರೈಟ್ ನಾಸ್ಟ್ರಿಲ್. ಬಲಗಡೆ ಮೂಗಿನ ಹೊಳ್ಳೆಯನ್ನ ಮುಚ್ಚಿ ಲೆಫ್ಟ್ ನಾಸ್ಟ್ರಿಲ್ ಇಂದ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಬ್ರೀತ್ ಇನ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್. Breathe out through right nostril. Breathe in through right nostril. ಸಂಪೂರ್ಣವಾಗಿ ನಿಮಗೆ ಆದಷ್ಟು ಶ್ವಾಸವನ್ನ ಒಳಗೆ ತೆಗೆದುಕೊಳ್ಳಿ. ಬಲಗಡೆ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಎಡಗಡೆ ಮೂಗಿನ ಹೊಳ್ಳೆಯಿಂದ ರಿಲೀಸ್. ಬ್ರೀತ್ ಔಟ್. ಸಂಪೂರ್ಣವಾಗಿ ಉಸಿರನ್ನ ಆಚೆ ಹಾಕೋಕೆ ಪ್ರಯತ್ನ ಮಾಡಿ. ಡೋಂಟ್ ಫೋರ್ಸ್ ಟೂ ಮಚ್. Breathe in through left nostril. Breathe out through right nostril. Breathe in through right nostril. Breathe out through left nostril. Breathe in through left nostril. Breathe out through right nostril. Breathe in through right nostril. Breathe out through left nostril. Breathe in through left nostril. Breathe out through right nostril. Breathe in through right nostril. Breathe out through left nostril. One more time. Breathe in through left nostril. Breathe out through right nostril. Breathe in through right nostril. Breathe out through left nostril. Relax. Release. Now observe. ನಿಮ್ಮ ಗಮನವನ್ನು ನಿಮ್ಮ ಶ್ವಾಸದ ಕಡೆಗೆ ಕಳಿಸಿ. ನಿಮ್ಮ ಶ್ವಾಸದಲ್ಲಿ ಆಗಿರುವಂತಹ ಬದಲಾವಣೆಯನ್ನ, ನಿಮ್ಮ ದೇಹದಲ್ಲಿ ಆಗಿರುವಂತಹ ಬದಲಾವಣೆಯನ್ನ ಗಮನಿಸಿ. ನಿಮ್ಮ ಇಡೀ ದೇಹದಲ್ಲಿ ಆಗ್ತಾ ಇರುವಂತಹ ಶಕ್ತಿ ಸಂಚಲನ, ಪ್ರಾಣಶಕ್ತಿ ಸಂಚಲನವನ್ನ ಗಮನವಿಟ್ಟು ನೋಡಿ. ನಿಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಪ್ರಾಣ ಶಕ್ತಿಯ ಸಂಚಲನ ಆಗ್ತಾ ಇದೆ. ನಿಮ್ಮ ಇಡೀ ದೇಹ ಚೈತನ್ಯಯುತವಾಗ್ತಾ ಇದೆ. ರಿಲ್ಯಾಕ್ಸ್. ಈಗ ಒಂದು ಪುಟ್ಟ ಮೆಡಿಟೇಷನ್ ಮಾಡೋಣ. ನಿಧಾನವಾಗಿ
ನಿಮ್ಮ ಎಡಗಡೆ ಮಗ್ಗಲಿನಲ್ಲಿ ಮಲಗಿ ಎಲ್ಲರೂ ಕೂಡ ವಿಶ್ರಾಮ ಮಾಡಿ ನೀವು ಇದನ್ನ ಮಾಡಬಹುದು. ಯು ಕ್ಯಾನ್ ಸ್ಲೀಪ್ ಅಂಡ್ ಡೂ ಇಟ್. ರಿಲ್ಯಾಕ್ಸ್. ಯಾರಿಗಾದ್ರೂ ಧ್ಯಾನ ಮಾಡ್ತಾ ನಿದ್ದೆ ಬಂದ್ರೆ ಖಂಡಿತವಾಗ್ಲೂ ನಿದ್ದೆ ಮಾಡಬಹುದು. ದಿಸ್ ಇಸ್ ದ ಅಲ್ಟಿಮೇಟ್ ರಿಲ್ಯಾಕ್ಸೇಷನ್ ಯು ವಿಲ್ ಗೆಟ್. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯರ್ ಹೋಲ್ ಬಾಡಿ. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿ. ನೆತ್ತಿಯ ಭಾಗ, ಹಣೆಯ ಭಾಗ, ಎರಡು ಕಣ್ಣುಗಳು, ಎರಡು ಕೆನ್ನೆಗಳು, ಮೂಗು, ತುಟಿಗಳು, ನಿಮ್ಮ ಗದ್ದ, ಎರಡು ಕಿವಿಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಕುತ್ತಿಗೆಯನ್ನು ರಿಲ್ಯಾಕ್ಸ್ ಮಾಡಿ, ಕುತ್ತಿಗೆಯ ಹಿಂಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಎರಡು ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ, ಎರಡು ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಲೆಟ್ ಗೋ ಆಫ್ ಎನಿ ಟೆನ್ಷನ್ ಇಫ್ ಯು ಆರ್ ಹೋಲ್ಡಿಂಗ್. ನಿಮ್ಮ ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಸಂಪೂರ್ಣವಾಗಿ ನಿಮ್ಮ ಹೊಟ್ಟೆಯ ಮೇಲ್ಭಾಗ, ಕೆಳಭಾಗ, ಮಧ್ಯಭಾಗ, ನಿಮ್ಮ ನಾಭಿಯ ಭಾಗ ರಿಲ್ಯಾಕ್ಸ್ ಆಗಲಿ. ನಿಮ್ಮ ಹೊಟ್ಟೆಯ ಎಡಬದಿ ಹಾಗೂ ಬಲಬದಿಯನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ದ ಸ್ಪೈನಲ್ ಕಾರ್ಡ್, ಹಿಪ್ ಮಸಲ್ಸ್, ಥೈ ಮಸಲ್ಸ್, ನಿಮ್ಮ ತೊಡೆಯ ಭಾಗ, ಸೊಂಟದ ಭಾಗ, ಮೊಣಕಾಲುಗಳು, ನಿಮ್ಮ ಮೀನ್ಖಂಡಗಳು, ಹಿಮ್ಮಡಿಗಳು ಹಾಗೂ ಪಾದಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಧ್ಯಾನದ ಶಕ್ತಿಯನ್ನು ನಿಮ್ಮ ಇಡೀ ದೇಹಕ್ಕೆ ಕಳಿಸ್ತಾ ಇದ್ದೀರಾ. ಯು ಆರ್ ರಿಲ್ಯಾಕ್ಸಿಂಗ್ ಯರ್ ಹೋಲ್ ಬಾಡಿ. ಈಗ ನಿಮ್ಮ ಹೃದಯದ ಭಾಗದಲ್ಲಿ ನಿಮ್ಮ ಎದೆಯ ಬಡಿತವನ್ನ ಹಾಗೆ ಗಮನ ಕೊಟ್ಟು ಕೇಳಿ. ನಿಮ್ಮ ಅಂತರಾಳದಿಂದ ನಿಮ್ಮ ಎದೆಯ ಬಡಿತವನ್ನ ಫೀಲ್ ಮಾಡಿ. ಹಾಗೆ ನಿಮ್ಮ ಉಸಿರು, ನಿಮ್ಮ ಶ್ವಾಸಕೋಶಗಳನ್ನ ತಲುಪ್ತಾ ಇರೋದನ್ನ ಹಾಗೇ ಫೀಲ್ ಮಾಡಿ. When you are inhaling cold air. ತಣ್ಣನೆಯ ಗಾಳಿ ನಿಮ್ಮ ದೇಹವನ್ನು ಪ್ರವೇಶಿಸುತ್ತೆ ಹಾಗೂ ಬೆಚ್ಚನೆಯ ಗಾಳಿ ನಿಮ್ಮ ದೇಹದಿಂದ ಆಚೆ ಹೋಗುತ್ತೆ. ಅದೇ ರೀತಿ ನಿಮ್ಮ ಶ್ವಾಸಕೋಶಗಳಿಂದ, ಎಷ್ಟೋ ನರನಾಡಿಗಳಿಂದ ನಿಮ್ಮ ಹಾರ್ಟ್, ನಿಮ್ಮ ಹೃದಯಕ್ಕೆ ಕನೆಕ್ಷನ್ ಇದೆ. ನಿಮ್ಮ ಹೃದಯವನ್ನ ಮತ್ತು ನಿಮ್ಮ ಶ್ವಾಸಕೋಶವನ್ನ ಕನೆಕ್ಟ್ ಮಾಡುವಂತಹ ಎಷ್ಟೋ ವೈರ್ಗಳಂತಹ ನಾಡಿಗಳನ್ನ ನೀವು ನೆನಪು ಮಾಡ್ಕೊಳ್ಳಿ. ವಿಜುವಲೈಸ್ ಮಾಡಿ. ಅಲ್ಲಿಂದ ಆಕ್ಸಿಜನ್ ಇಸ್ ಎಕ್ಸ್ಚೇಂಜ್. ನೀವು ತೆಗೆದುಕೊಂಡಂತಹ ಶ್ವಾಸದಲ್ಲಿ, ಉಸಿರಿನಲ್ಲಿ ಇದ್ದಂತಹ ಆಕ್ಸಿಜನ್ ನಿಮ್ಮ ಹೃದಯದ ಕಡೆಗೆ ತಲುಪುತ್ತೆ. ಹಾಗೆ ಆ ಹೃದಯದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇಡವಾದ ಅನಿಲಗಳು ನಿಮ್ಮ ಶ್ವಾಸಕೋಶದ ಕಡೆಗೆ ಬಂದು ನೀವು ಪ್ರತಿ ಸರಿ ಆಚೆ ಹಾಕ್ತಾ ಇರುವಂತಹ ಉಸಿರಿನಲ್ಲಿ ಹೊರಗಡೆ ಹೋಗ್ತಾ ಇದೆ. And every time you are inhaling, ನೀವು ಪ್ರತಿ ಬಾರಿ ಉಸಿರನ್ನ ಒಳಗೆ ತೆಗೆದುಕೊಂಡಾಗ ಒಂದು ಶಾಂತಿ, ನೆಮ್ಮದಿ, ಉಲ್ಲಾಸ, ಉತ್ಸಾಹ, ವಿಶ್ವಾಸ, ನಂಬಿಕೆ, ಪ್ರೀತಿ, ಈ ಎಲ್ಲಾ ಎಮೋಷನ್ಸ್, ಗುಣಗಳು ನೀವು ನಿಮ್ಮ ಒಳಗಡೆ ತೆಗೆದುಕೊಳ್ತಾ ಇದ್ದೀರಾ. ಅದೇ ರೀತಿ ನಿಮಗೆ ಬೇಡವಾದಂತಹ ಪ್ರಶ್ನೆಗಳು, ನೋವುಗಳು, ದುಃಖ, ದುಮ್ಮಾನಗಳು ಎಲ್ಲದನ್ನ ಆಚೆ ಹಾಕ್ತಾ ಇದ್ದೀರಾ. ರಿಲ್ಯಾಕ್ಸ್.
ಈಗ ನಿಮ್ಮ ಹೃದಯದ ಭಾಗದಿಂದ ರಕ್ತನಾಳಗಳು ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ತಲುಪಿದೆ. ಎಲ್ಲಾ ಭಾಗಗಳನ್ನು ಕೂಡ ಈ ಒಂದು ಆಕ್ಸಿಜನ್ ಇಂದ ಪ್ರಾಣಶಕ್ತಿಯ ರೂಪದಲ್ಲಿ ನಿಮ್ಮ ರಕ್ತದಲ್ಲಿ ಸೇರಿಕೊಂಡು ದೇಹದ ಎಲ್ಲಾ ಭಾಗಗಳಿಗೂ ತಲುಪಿ ಎಲ್ಲಾ ಭಾಗಗಳನ್ನ ಒಂದೊಂದಾಗಿ ಎನರ್ಜೈಸ್ ಮಾಡ್ತಾ ಇದೆ, ಆಕ್ಟಿವೇಟ್ ಮಾಡ್ತಾ ಇದೆ. ನಿಮ್ಮ ಎಲ್ಲ ಜೀವಕೋಶಗಳು ಕೂಡ ಚೈತನ್ಯಯುತವಾಗ್ತಾ ಇದೆ. ಅದೇ ರೀತಿ ನಿಮ್ಮ ಹೊಟ್ಟೆಯ ಭಾಗ, ನಿಮ್ಮ ಕಿಬ್ಬೊಟ್ಟೆಯ ಭಾಗಕ್ಕೆ ಎಷ್ಟೋ ನರನಾಡಿಗಳು ತಲುಪ್ತಾ ಇದೆ. ನಿಮ್ಮ ಮಗುವನ್ನ ಸುತ್ತುವರೆದಿರುವಂತಹ ಆ ಒಂದು ಗರ್ಭಾಶಯದ ಚೀಲ, ಅದರ ಒಳಗಡೆ ಈ ಎಲ್ಲ ರಕ್ತ ಪ್ರವೇಶ ಮಾಡ್ತಾ ಇದೆ. ಅಲ್ಲಿರುವಂತಹ ಪ್ಲಾಸೆಂಟ ಈ ಎಲ್ಲಾ ರಕ್ತನಾಳಗಳಲ್ಲಿ ಇರುವಂತಹ ಪ್ರಾಣಶಕ್ತಿಯನ್ನ, ಪೌಷ್ಟಿಕಾಂಶವನ್ನ, ಎಲ್ಲಾ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ ಮತ್ತು ನಿಮಗೆ ಬೇಕಾಗಿರುವಂತಹ, ನಿಮ್ಮ ಮಗುವಿಗೆ ಬೇಕಾಗಿರುವಂತಹ ಲರ್ನಿಂಗ್ಸ್, ವೈಬ್ರೇಷನ್ಸ್, ಎನರ್ಜಿ, ಫ್ರೀಕ್ವೆನ್ಸಿ, ಈ ಎಲ್ಲದನ್ನ ತೆಗೆದುಕೊಂಡು ಮಗುವಿಗೂ ಹಾಗೂ ನಿಮಗೂ ಕನೆಕ್ಟ್ ಆಗಿರುವಂತಹ ಪ್ಲೆಸೆಂಟ, ಅಲ್ಲಿರುವಂತಹ ಮೆಂಬ್ರೇನ್, ಪದರ, ಈ ಎಲ್ಲದು ಕೂಡ ಆರೋಗ್ಯವಾಗಿದೆ, ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿದೆ. ಈ ಎಲ್ಲಾ ಮೆಕ್ಯಾನಿಸಮ್ ನಿಮಗೇ ಗೊತ್ತಿಲ್ಲದೇನೆ ನಿಮ್ಮ ಇಡೀ ದೇಹ ಮ್ಯಾನೇಜ್ ಮಾಡ್ತಾ ಇದೆ. ನಿಮ್ಮ ಮೆದುಳು ಈ ಎಲ್ಲಾ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ. ನಿಮ್ಮ ಮಗುವಿಗೆ ಬೇಕಾದ ಎಲ್ಲ ನೀರಿನ ಅಂಶ, ಆಕ್ಸಿಜನ್, ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್, ಪಾಸಿಟಿವ್ ಎಮೋಷನ್ಸ್, ಹಾರ್ಮೋನ್ಸ್, ನಿಮ್ಮ ಮಗುವಿನ ಡೆವಲಪ್ಮೆಂಟ್, ಫಿಸಿಕಲ್, ಮೆಂಟಲ್, ಎಮೋಷನಲ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳನ್ನ, ಎಲ್ಲಾ ತರಂಗಗಳನ್ನ, ಎಲ್ಲಾ ಪದಾರ್ಥಗಳನ್ನ ನಿಮ್ಮ ಮೆದುಳು ಈ ಒಂದು ಪ್ಲೆಸೆಂಟ ಮತ್ತು ಅದರ ಪದರಗಳಿಗೆ ತಲುಪಿಸ್ತಾ ಇದೆ. ಈಗ ಆ ಪ್ಲೆಸೆಂಟ ನಿಮ್ಮ ಮಗುವಿನ ಕಡೆಗೆ ಈ ಎಲ್ಲಾ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್, ವಾಟರ್ ಎಲ್ಲದನ್ನು ಕೂಡ ಫ್ಲೂಯಿಡ್ ಫಾರ್ಮ್ ಅಲ್ಲಿ ಕರುಳಿನ ಬಳ್ಳಿಯ ಮೂಲಕ ನಿಮ್ಮ ಮಗುವಿನ ಹೊಕ್ಕುಳದಲ್ಲಿ ಸೇರಿಕೊಂಡು ಅಲ್ಲಿಂದ ಈ ಒಂದು ಶಕ್ತಿ ಪುಂಜದಿಂದ ಲಿವರ್, ಹಾರ್ಟ್, ಬ್ರೈನ್, ನಿಮ್ಮ ಮಗುವಿನ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ತಲುಪ್ತಾ ಇದೆ. ನಿಮ್ಮ ಮಗುವಿನ ಲಿವರ್ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಬೆಳೀತಾ ಇದೆ. ಹಾಗೇ ನಿಮ್ಮ ಮಗುವಿನ ಹಾರ್ಟ್, ಹೃದಯ ಆರೋಗ್ಯವಾಗಿ ಬೆಳೀತಾ ಇದೆ. ಸರಿಯಾಗಿ ಅದರ ಎದೆ ಬಡಿತ ಆಗ್ತಾ ಇದೆ. ಅದೇ ರೀತಿ ನಿಮ್ಮ ಮಗುವಿನ ಹೃದಯವನ್ನ ಸ್ಟ್ರಕ್ಚರಲಿ, ಫಂಕ್ಷನಲಿ ಡೆವಲಪ್ ಮಾಡ್ತಾ ಇದೆ. ಅದರ ರಚನೆ ಎಲ್ಲವೂ ಕೂಡ ಸರಿಯಾಗಿದೆ. ನಿಮ್ಮ ಮಗುವಿನ ಹೃದಯ ಆರೋಗ್ಯವಾಗಿದೆ. ಅದೇ ರೀತಿ ನಿಮ್ಮ ಮಗುವಿನ ಮೆದುಳಿಗೂ ಕೂಡ ಎಲ್ಲ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್, ವಾಟರ್, ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ಸ್ ಎಲ್ಲವೂ ಕೂಡ ತಲುಪ್ತಾ ಇದೆ. ನಿಮ್ಮ ಮಗುವಿನ ಮೆದುಳು ಚುರುಕಾಗಿ, ಆಕ್ಟಿವ್ ಆಗಿ, ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಬೆಳೀತಾ ಇದೆ. ಇಟ್ ಈಸ್ ವೆರಿ ರಿಸೆಪ್ಟಿವ್, ವೆರಿ ಆಕ್ಟಿವ್, ಎನರ್ಜೆಟಿಕ್. ನಿಮ್ಮ ಮಗುವಿಗೆ ಕ್ವಿಕ್ ಲರ್ನಿಂಗ್ ಕೆಪಾಸಿಟಿ, ಏನೇ ವಿಷಯ ಆಗಲಿ ಬೇಗ ಕಲಿತುಕೊಳ್ಳುವಂತಹ ಶಕ್ತಿ ಬರ್ತಾ ಇದೆ. ನಿಮ್ಮ ಮಗುವಿನ ಮೆದುಳು ಆರೋಗ್ಯವಾಗಿ, ಸಂಪೂರ್ಣವಾಗಿ, ಸಮರ್ಥವಾಗಿ ಬೆಳೀತಾ ಇದೆ. ಅರ್ಥಪೂರ್ಣವಾದ ವಿಷಯಗಳು ನಿಮ್ಮ ಮಗುವಿನ
ಬ್ರೈನ್ ಮೆದುಳಿಗೆ ತಲುಪ್ತಾ ಇದೆ. ರಿಲ್ಯಾಕ್ಸ್. ಇದೇ ರೀತಿ ನಿಮ್ಮ ಮಗುವಿನ ಶ್ವಾಸಕೋಶಗಳು ಕೂಡ ಸಂಪೂರ್ಣವಾಗಿ ಆರೋಗ್ಯವಾಗಿ ಬೆಳೀತಾ ಇದೆ. ನಿಮ್ಮ ಮಗುವಿನ ಶ್ವಾಸ ಮೊದಲನೆಯ ಶ್ವಾಸಕ್ಕೋಸ್ಕರ ಅದು ಕಾಯ್ತಾ ಇದೆ. ಸಂಪೂರ್ಣವಾಗಿ ತನ್ನನ್ನ ತಾನು ಪ್ರಿಪೇರ್ ಮಾಡ್ಕೊಳ್ತಾ ಇದೆ, ಸನ್ನದ್ಧವಾಗ್ತಾ ಇದೆ. ಅದೇ ರೀತಿ ನಿಮ್ಮ ಮಗುವಿನ ಸ್ಪ್ಲೀನ್, ಡಯಾಫ್ರಾಮ್, ಲಿವರ್, ಸ್ಟಮಕ್, ಈಸೋಫೆಗಸ್, ಅನ್ನನಾಳ, ಪ್ರತಿಯೊಂದು ರಕ್ತನಾಳಗಳು ಕೂಡ ಎನರ್ಜೈಸ್ ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ. ನಿಮ್ಮ ಮಗುವಿನ ಇಡೀ ದೇಹದಲ್ಲಿ ಶಕ್ತಿಯ ಸಂಚಲನ ಆಗ್ತಾ ಇದೆ. ಎಲ್ಲಾ ದೇಹದ ಭಾಗಗಳು ಸಂಪೂರ್ಣವಾಗಿ ಆರೋಗ್ಯವಾಗಿ ರೂಪುಗೊಳ್ತಾ ಇದೆ. ಇದೆಲ್ಲದನ್ನ ತಾಯಿಯಾಗಿ ನೀವು ಕಣ್ಣಾರೆ ನಿಮ್ಮ ಒಳಗಡೆ ಅನುಭವಿಸಿ. ಒಳಗಿನ ಅಂತರಾಳದಿಂದ, ಅಂತರಂಗದ ಕಣ್ಣಿನಿಂದ ನಿಮ್ಮ ಮಗುವಿನ ದೇಹ ಸಂಪೂರ್ಣವಾಗಿ ಆರೋಗ್ಯವಾಗಿ ಬೆಳೀತಾ ಇರೋದನ್ನ ಹಾಗೇ ವಿಷುವಲೈಸ್ ಮಾಡ್ತಾ ಇದ್ದೀರಾ. ನಿಮ್ಮ ಧ್ಯಾನದ ಶಕ್ತಿಯಿಂದ ಈ ಎಲ್ಲಾ ಕ್ರಿಯೆಗಳು ಸರಾಗವಾಗಿ ನಡೀತಾ ಇದೆ. ನಿಮ್ಮ ಮಗು ಸಂಪೂರ್ಣವಾಗಿ ಆರೋಗ್ಯವಾಗಿ ಆನಂದವಾಗಿ ಆರಾಮವಾಗಿ ನಿಮ್ಮ ದೇಹದ ಒಳಗಡೆ ಬೆಳೀತಾ ಇದೆ. ರಿಲ್ಯಾಕ್ಸ್. ಅದೇ ರೀತಿ ನಿಮ್ಮ ಮಗುವಿನ ಕಿಡ್ನೀಸ್, ಬ್ಲಾಡರ್, ಯುರೇತ್ರ, ನಿಮ್ಮ ಮಗುವಿನ ಇಂಟೆಸ್ಟೈನ್, ದೊಡ್ಡ ಕರುಳು, ಸಣ್ಣ ಕರುಳು, ನಿಮ್ಮ ಮಗುವಿನ ಗುಪ್ತಾಂಗಗಳು, ಜೆನಿಟಲ್ಸ್ ಸಂಪೂರ್ಣವಾಗಿ ಆರೋಗ್ಯವಾಗಿ ಈ ಎಲ್ಲಾ ದೇಹದ ಭಾಗಗಳು ಬೆಳೀತಾ ಇದೆ. ಅದನ್ನೆಲ್ಲ ಹಾಗೇ ವಿಷುವಲೈಸ್ ಮಾಡ್ತಾ ನಿಮ್ಮ ಧ್ಯಾನದ ಶಕ್ತಿಯಿಂದ ನಿಮ್ಮ ಮಗು ಚೈತನ್ಯಯುತವಾಗಿ ಆಗ್ತಾ ಇದೆ. ರಿಲ್ಯಾಕ್ಸ್. ನಿಮ್ಮ ಮಗುವಿನ ಸುತ್ತ ಇರುವ ನೀರಿನ ಅಂಶ ಬ್ಯಾಲೆನ್ಸ್ಡ್ ಆಗಿದೆ. ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ, ಸಮ ಪ್ರಮಾಣದಲ್ಲಿದೆ. ದ ವಾಟರ್ ಎಲಿಮೆಂಟ್ ಇಸ್ ಬ್ಯಾಲೆನ್ಸ್ಡ್. ಅದೇ ರೀತಿ ನಿಮ್ಮ ಮಗುವಿಗೆ ತಲುಪಬೇಕಾಗಿರುವಂತಹ ಆಕ್ಸಿಜನ್ ತಲುಪ್ತಾ ಇದೆ. ಏರ್ ಎಲಿಮೆಂಟ್ ಇಸ್ ಬ್ಯಾಲೆನ್ಸ್ಡ್. ವಾಯು ತತ್ವ ಬ್ಯಾಲೆನ್ಸ್ ಆಗಿದೆ. ಅದೇ ರೀತಿ ನಿಮ್ಮ ಮಗುವಿನ ದೇಹದ ಎಲ್ಲಾ ಭಾಗಗಳು ಸದೃಢವಾಗಿ ಬೆಳೀತಾ ಇದೆ. ನಿಮ್ಮ ಮಗುವಿನ ಬೆನ್ನೆಲುಬು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಬರ್ತಾ ಬರ್ತಾ ಇಂಟರ್ನಲಿ. ಅದಕ್ಕೆ ಬೇಕಾದಂತಹ ಎಲ್ಲ ರೂಪುರೇಷೆಗಳು ಚೆನ್ನಾಗಿ ಕ್ರಿಯೇಟ್ ಆಗ್ತಾ ಇದೆ. ಅದೇ ರೀತಿ ನಿಮ್ಮ ಮಗುವಿನ ಸ್ಕಿನ್, ದೇಹದ ಹೊರಪದರ, ಒಳಪದರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆರೋಗ್ಯವಾಗಿದೆ, ಚೈತನ್ಯಯುತವಾಗಿದೆ. ನಿಮ್ಮ ಮಗುವಿನ ದೇಹ ಹೊಳಿತಾ ಇದೆ, ಕಂಗೊಳಿಸ್ತಾ ಇದೆ. ನಿಮ್ಮ ಮಗುವನ್ನು ಸುತ್ತುವರೆದಿರುವಂತಹ ಎಷ್ಟೋ ಪದರಗಳು ಎಲ್ಲವೂ ಕೂಡ, ಪ್ರತಿಯೊಂದು ಪದರಗಳು ಕೂಡ ನಿಮ್ಮ ಮಗುವನ್ನ ಸುರಕ್ಷಿತವಾಗಿ ಹಿಡಿದಿಟ್ಟುಕೊಂಡಿದೆ. ನಿಮ್ಮ ಹೊಟ್ಟೆಯ ಒಳಗಡೆ ಬೆಚ್ಚನೆಯ ಅಪ್ಪುಗೆಯ ರೀತಿಯಲ್ಲಿ ನಿಮ್ಮ ಮಗುವನ್ನ ನಿಮ್ಮ ದೇಹ ಸಂಪೂರ್ಣವಾಗಿ ಆಲಿಂಗನ ಮಾಡಿಕೊಂಡಿದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್. Your baby is safe. You are safe. ನೀವು ನಿಮ್ಮ ಮಗು ಸುರಕ್ಷಿತವಾಗಿದ್ದೀರ. ನೀವು ಹಾಗೂ ನಿಮ್ಮ ಮಗು ಆರೋಗ್ಯವಾಗಿದ್ದೀರ.
ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ. ನಿಮ್ಮ ಮಗುವಿನ ಮನಸ್ಸು ಪ್ರಶಾಂತವಾಗಿದೆ. ಯು ಬೋತ್ ಆರ್ ರಿಸೆಪ್ಟಿವ್ ಟು ಪಾಸಿಟಿವ್ ಎನರ್ಜೀಸ್. ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ದೇಹವನ್ನ ಪ್ರವೇಶ ಮಾಡುವಂತಹ ಯಾವುದೇ ಅವಕಾಶ ಇಲ್ಲ. ಬರೀ ಸಕಾರಾತ್ಮಕ ಶಕ್ತಿಗಳೇ ನಿಮ್ಮ ಸುತ್ತ ಇದೆ. ನಿಮ್ಮ ದೇಹದ ಒಳಗೆ ಪ್ರವೇಶ ಮಾಡುತ್ತೆ, ನಿಮ್ಮ ಆರಾದ ಒಳಗಡೆ ಪ್ರವೇಶ ಮಾಡುತ್ತೆ. ಧ್ಯಾನದ ಶಕ್ತಿಯಿಂದ ನಿಮ್ಮ ಬಯೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ತುಂಬಾ ಸದೃಢವಾಗಿದೆ. ಒಳ್ಳೆ ಒಳ್ಳೆ ವಿಷಯಗಳನ್ನ ತಾನು ತೆಗೆದುಕೊಳ್ಳುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ರಿಲ್ಯಾಕ್ಸ್. Take a deep breath in and breathe out. ನಿಧಾನವಾಗಿ ಉಸಿರನ್ನ ಹೊರಗಾಕಿ. ಅದೇ ರೀತಿ ಬ್ರೀದ್ ಇನ್ ಡೀಪ್ಲಿ. ನಿಧಾನವಾಗಿ ಉಸಿರನ್ನ ಒಳಗೆಳ್ಕೊಳ್ಳಿ. ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗ್ಬಿಡಿ. ರಿಲ್ಯಾಕ್ಸ್. Just observe the changes. ನಿಮ್ಮ ಯೋಚನಾ ಲಹರಿಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ, ನಿಮ್ಮ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ, ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಪ್ರಶಾಂತವಾದ ಅನುಭವವನ್ನ ಅನುಭವಿಸಿ. ಸೆಂಡ್ ಲವ್ ಟು ಯೋರ್ ಬೇಬಿ. ನಿಮ್ಮ ಹೊಟ್ಟೆಯನ್ನ ಹಾಗೆ ನಿಧಾನವಾಗಿ ಸವರ್ತಾ ನಿಮ್ಮ ಮಗುವಿಗೆ ನಿಮ್ಮ ಪ್ರೀತಿಯನ್ನ ಕಳಿಸ್ತಾ ಇದ್ದೀರಾ. ಈಗ ನಿಮ್ಮ ಎರಡೂ ಕೈಗಳನ್ನ ಉಜ್ಜಿ ಅಲ್ಲಿಂದ ಬಂದಂತಹ ಶಕ್ತಿಯನ್ನ ನಿಮ್ಮ ಹೊಟ್ಟೆಗೆ ಕಳಿಸ್ತಾ ಇದ್ದೀರಾ. ನಿಮ್ಮ ಎರಡು ಕೈಗಳನ್ನ ನಿಮ್ಮ ಹೊಟ್ಟೆಯ ಮೇಲಿಡಿ. Your baby is energizing. ಮತ್ತೊಮ್ಮೆ ನಿಮ್ಮ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಎದೆಯ ಮೇಲೆ ಇಡಿ. ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇರುವಂತಹ ನಿಮ್ಮ ಹೃದಯಕ್ಕೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಧ್ಯಾನದ ಶಕ್ತಿಯನ್ನ ಹೃದಯದ ಕಡೆಗೆ ಕಳಿಸ್ತಾ ಇದ್ದೀರಾ. ಮತ್ತೊಮ್ಮೆ ಎರಡೂ ಕೈಗಳನ್ನ ರಬ್ ಮಾಡಿ ನಿಮ್ಮ ಮುಖದ ಮೇಲೆ, ನಿಮ್ಮ ಕಣ್ಣುಗಳ ಮೇಲೆ ಇಡಿ. ನಿಮ್ಮ ದೇಹ ಮನಸ್ಸು ಪ್ರಶಾಂತವಾಗಿರೋದನ್ನ ಗಮನಿಸ್ತಾ ಧ್ಯಾನದಿಂದ ಬಂದಂತಹ ಶಕ್ತಿಗೆ ನೀವು ಧನ್ಯವಾದಗಳನ್ನ ಹೇಳ್ತಾ ಕತ್ತಲೆಯಲ್ಲೇ ಕಣ್ಣುಗಳನ್ನ ಬಿಟ್ಟು ಎರಡೂ ಕೈಗಳನ್ನ ನೋಡಿ ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡೀರಿ. ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಹತ್ರ ನೀರಿದ್ರೆ ಅದನ್ನ ಕುಡೀರಿ ನಿಧಾನವಾಗಿ ಎದ್ದು. ಟೇಕ್ ಯೋರ್ ಟೈಮ್. ರಿಲ್ಯಾಕ್ಸ್. ಓಕೆ, ಇವತ್ತಿನ ದಿನ ಒಂದು ಆಕ್ಟಿವಿಟಿ ಮಾಡೋಣ. ನಿಮ್ಮ ಮಗುವಿಗೆ ಲೆಟರ್ ಬರೀಬೇಕು. ಓಕೆ, ಒಂದು ಲವ್ ಲೆಟರ್ ಅಂತಾನೆ ಅನ್ಕೊಳ್ಳಿ. ಇದನ್ನ ನೀವು ಪ್ರತಿದಿನ ಮಾಡೋದಾದ್ರೆ ಇನ್ನೂ ಒಳ್ಳೇದು, ಆಯ್ತಾ? ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಮಗು ಜೊತೆ ಮಾತಾಡೋದಾಗಿರ್ಬಹುದು, ಅಥವಾ ಜರ್ನಲಿಂಗ್, ಪ್ರೆಗ್ನೆನ್ಸಿ ಜರ್ನಲಿಂಗ್ ಅಂತ ಕರೀತಾರೆ. ಅಂದ್ರೆ ಯಾವ್ದಾದ್ರು ಒಂದು ಖಾಲಿ ನೋಟ್ಬುಕ್ ತಗೊಂಡು ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಇದಕ್ಕೆ ಅಂತಾನೆ ಹೊಸ ನೋಟ್ಬುಕ್ ಇಟ್ಬಿಡಿ. ಪ್ರೆಗ್ನೆನ್ಸಿ ಜರ್ನಲಿಂಗ್ ಮತ್ತೆ ನಮ್ಮ ಕ್ಲಾಸ್ ಅಲ್ಲಿ ಕೊಡುವಂತಹ ಆಕ್ಟಿವಿಟೀಸ್ಗೆ. ಸೊ ದಟ್ ನೀವು ಆಫ್ಟರ್ ಗಿವಿಂಗ್ ಬರ್ತ್ ಟು ಯೋರ್ ಬೇಬಿ, ನಿಮ್ಮ ಮಗುಗೆ ಜನ್ಮ ಕೊಟ್ಟ ನಂತರ ನಿಮ್ಮ ಮಗುಗೆ ಅದನ್ನ
5th ಬರ್ತ್ಡೇಗೆ ಅಥವಾ ನಿಮ್ಮ ಮಗು ಯಾವಾಗ ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ ಅವಾಗ ನೀವು ನಿಮ್ಮ ಮಗುಗೆ ಕೊಡಬಹುದು ಗಿಫ್ಟ್ ಆಗಿ. ಓಕೆ, ನೀನು ನನ್ನ ಹೊಟ್ಟೆಲಿದ್ದಾಗ ನಾನು ಇದೆಲ್ಲ ಬರ್ದಿದ್ದೆ, ಇದೆಲ್ಲ ಮಾಡಿದ್ದೆ ಅಂತ ಹೇಳ್ಬಿಟ್ಟು ದೇ ಫೀಲ್ ಹ್ಯಾಪಿ ಅಬೌಟ್ ಇಟ್. ಓಕೆ, ಎಸ್. ಓಕೆ, ತುಂಬಾ ಹೊತ್ತು ಕುತ್ಕೊಂಡು ಬರೆಯಕ್ಕಾಗದೇ ಇರೋರು ಒಂದು 2-3 ಲೈನ್ಸ್ ಅಷ್ಟೇ ಬರೆದ್ಬಿಟ್ಟು ನೀವು ಮತ್ತೆ ಮಲ್ಕೋಬಹುದು. ಓಕೆ, ಬೆಡ್ ರೆಸ್ಟ್ ಅಲ್ಲಿ ಇರುವಂತವ್ರು. ಬಟ್ ಯಾರಿಗೆಲ್ಲ ಆಗುತ್ತೆ, ತುಂಬಾ ಫೋರ್ಸ್ಫುಲ್ ಆಗಿ ತುಂಬಾ ಹೊತ್ತು ಕುತ್ಕೊಂಡು ಮಾಡುವಂಥದ್ದು ಬೇಡ, ಸ್ಟ್ರೆಸ್ ತಗೊಳ್ಳೋದು ಬೇಡ. ಆರಾಮಾಗಿ ಇವಾಗ ಎಷ್ಟಾಗುತ್ತೋ ಅಷ್ಟು ಬರೀರಿ. ಅದು ಇನ್ಕಂಪ್ಲೀಟ್ ಆದ್ರೂ ಪರವಾಗಿಲ್ಲ, ಆಮೇಲೆ ಯಾವಾಗಾದ್ರೂ ಫ್ರೀ ಇದ್ದಾಗ ಕುತ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ, ಆಯ್ತಾ? ಓಕೆ, ಎಸ್. ಇವಾಗ ವಿಲ್ ಇನಿಷಿಯೇಟ್ ದ ಪ್ರಾಸೆಸ್. ಈಗ ಎಷ್ಟಾಗುತ್ತೋ ಅಷ್ಟು ಬರೀರಿ, ಓಕೆನಾ? ಯು ಕ್ಯಾನ್ ಸ್ವಿಚ್ ಆನ್ ದ ವಿಡಿಯೋಸ್. ನಂಗೆ ಗೊತ್ತಾಗುತ್ತೆ ನೀವು ಬರೀತಾ ಇದ್ದೀರಾ ಇಲ್ವಾ ಹೇಳಿ. Okay, love letter. Write a love letter to your baby. Okay, ಸ್ನೇಹ ಅವ್ರು ತುಂಬಾ ದಿನದಿಂದ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದ್ರಿಂದ ನೀವು ಬರ್ದಿರಬಹುದು ಆಗ್ಲೇ. ಬಟ್ ನಿಮ್ಗೆ ಏನಾದ್ರೂ ಬೇರೆ ಬರೀಬೇಕು ಅನ್ಸಿದ್ರೆ ಅಥವಾ ಡ್ರಾಯಿಂಗ್ ಮಾಡ್ಬೇಕು ಅನ್ಸಿದ್ರೆ, ಪೇಂಟಿಂಗ್ ಮಾಡ್ಬೇಕು ಅನ್ಸಿದ್ರೆ ನೀವು ಅದಕ್ಕೆ ಆಡ್ ಮಾಡಬಹುದು. ಇಲ್ಲ, ಇಫ್ ಯು ವಾಂಟ್ ಟು ರೈಟ್ ಇಟ್ ಅಗೇನ್ ಯು ಕ್ಯಾನ್ ರೈಟ್. ಓಕೆ, ಪ್ರೆಗ್ನೆನ್ಸಿ ಜರ್ನಲಿಂಗ್ ಅಂತ ಬಂದಾಗ ನಿಮ್ಗೆ ಏನೇನ್ ಅನ್ನಿಸ್ತಾ ಇದೆ, ಏನೇನ್ ಆಗ್ತಾ ಇದೆ, ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ಮಗುಗೆ ನಾನು ಆಮೇಲೆ ಪಾಸಿಟಿವ್ ಆಗ್ತೀನಿ, ಆಯ್ತಾ? ಇವಾಗ ನಾನು ಈ ತರ ಅನುಭವಿಸ್ತಾ ಇರಬಹುದು, ಏನಾದ್ರೂ ಸಮಸ್ಯೆಗಳಿದ್ರೆ ಮೇ ಬಿ ನಂಗೆ ಇವತ್ತು ಈ ತರ ಅನ್ನಿಸ್ತಾ ಇರ್ಬೋದು, ಬಟ್ ನನಗೆ ಗೊತ್ತು ನಾನು ಇದನ್ನ ಓವರ್ಕಮ್ ಮಾಡ್ತೀನಿ ಅನ್ನೋ ತರ ಪಾಸಿಟಿವ್ ಆಗಿ ಬರಿತಾ ಹೋಗಿ, ಆಯ್ತಾ? ಸೊ ಡಾಕ್ಟರ್ ಹತ್ರ ಹೋಗಿರ್ತೀರಾ, ಅವ್ರೇನೋ ಹೇಳಿರ್ತಾರೆ, ನಿಮ್ಗೆ ಅದೇನೋ ಕನ್ಫ್ಯೂಷನ್ ಆಗಿರುತ್ತೆ, ಅದನ್ನು ಕೂಡ ಬರ್ದು ಹೇಳ್ಬೋದು, ನನಗೆ ಇವತ್ತು ಈ ತರ ಅನ್ನಿಸ್ತು, ಆದ್ರೆ ನನಗ್ ಗೊತ್ತು, ಬಟ್ ಏನೇ ಆಗ್ಲಿ ನೀನ್ ಸ್ಟ್ರಾಂಗ್ ಇದೆಯಾ, ನಾನು ಸ್ಟ್ರಾಂಗ್ ಇದೀನಿ, ವಿ ಬೋತ್ ವಿಲ್ ಓವರ್ಕಮ್ ಆಲ್ ದೀಸ್ ಥಿಂಗ್ಸ್, ಆಯ್ತಾ? ಇದೆಲ್ಲ ಕಷ್ಟಗಳನ್ನ ನಾವಿಬ್ರು ಸೇರಿ ದಾಟ್ಕೊಂಡ್ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನೀವು ತಗೋಬೇಕು, ಮಗುಗೂ ಕೂಡ ಕೊಡ್ಬೇಕು. ಯಾವಾಗ್ಲೂ ಇದನ್ನ ನೆನ್ಪಿಟ್ಕೊಳ್ಳಿ. ಪ್ರತಿ ಸರಿ ನೀವ್ ಏನಾದ್ರೂ ಡೌಟ್ ಅಥವಾ ಫಿಯರ್, ಎಂಗ್ಸೈಟಿ ಏನಾದ್ರೂ ಅನುಭವಿಸಿ, ನಿಮ್ಗಿಂತ ಮಗುಗೂ ಅದು ತಲುಪ್ತಾ ಇರುತ್ತೆ ತಾನೆ. ಸೊ ಇಟ್ ಈಸ್ ಫೀಲಿಂಗ್ ಲೋನ್ಲಿ. ನಿಮ್ಗಾದ್ರೂ ಹೊರಗಡೆ ಎಲ್ಲಾದ್ರೂ ಕಾಣಿಸ್ತಾ ಇದ್ದಾರೆ, ಬಟ್ ಮಗುಗೆ ನೀವು ಮಾತ್ರ ಜಗತ್ತು. ನೀವ್ ಹೇಳಿದ್ದೇ ವೇದವಾಕ್ಯ. ಅದಕ್ಕೆ ನೀವು ಬೇಕಾದ್ರೆ ಬೇರೆ ಯಾರ ಹತ್ರನಾದ್ರೂ ಹೇಳ್ಕೋಬಹುದು, ಬಟ್ ಮಗು ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ. ಇಟ್ ವಿಲ್ ಬಿ ಗೋಯಿಂಗ್ ಥ್ರೂ ದಟ್ ಪೇನ್, ಅಲ್ವಾ? ನಾನೊಂದು ವಿಡಿಯೋ ತೋರಿಸಿದ್ದೆ, ತಾಯಿ ಹತ್ರ ಮಗು ಅಳುತ್ತೆ, ತಾಯಿ ನಕ್ರೆ ಮಗು ನಗುತ್ತೆ, ಅಲ್ವಾ? ಸೊ ಅದೇ ರೀತಿ ಯಾವಾಗ್ಲೂ ಅಫ್ಕೋರ್ಸ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ಇಟ್ ಅಕ್ಸೆಪ್ಟ್ ಮಾಡಿ, ಬಟ್ ಬಿ ರೆಡಿ ಟು ಚೇಂಜ್, ಶಿಫ್ಟ್ ಯುವರ್ ಎನರ್ಜಿ, ಓಕೆನಾ? ಎಸ್, ಬರಿತಾ ಹೋಗಿ. Ma'am, how to start two examples? ಓಕೆ, ಲವ್ ಲೆಟರ್ ಟು ಮೈ ಬೇಬಿ. ಓಕೆ, ಓಕೆ, ನನ್ ಮುದ್ದು, ನನ್ ಬಂಗಾರ, ಚಿನ್ನ, ಏನಾದ್ರೂ ಹೇಳಿ, ಹಾಯ್ ಹೇಳಿ. ಆಮೇಲೆ ದೆನ್ ನಿಮ್ಗೆ ಏನೇನ್ ಅನ್ನಿಸ್ತಾ ಇದೆ. ಓಕೆ, ಫಾರ್ ಎಕ್ಸಾಂಪಲ್, ಓಕೆ, ಸ್ನೇಹ ಅವರೇ ನೀವೇ ಹೇಳ್ಬಿಡಿ, ಯಾಕಂದ್ರೆ ಅವ್ರು ಮಾಡಿರೋದ್ರಿಂದ. Maybe I would just start by saying thank you so much for choosing me as your mother. ಓಕೆ, I just love the feeling when I have movements, when I experience the movements that you make within me. Um, so yeah, ನಾನು ಹುಡುಕ್ತಾ ಇದ್ದೆ ಮುಂಚೆದ್ದು ಲೆಟರ್, but then I started writing again now. ಓಕೆ, But yeah, that is what I'm writing now.
Mm. And then I would just convey what I'm really feeling. I maybe um, every time I'm feeling sick, I'm really sorry if it's hurting you, or you're impacted by that, but I will take maximum care of myself Mm. to see that you are safe. Mm. And then I'm looking forward to have you out in my arms, but I'm equally cherishing the journey when you're inside me as well. So Good. yeah, in those lines. Yes, you can take reference. ಓಕೆನಾ? ಸೊ ನಿಮ್ಗೆ Okay. ಒಟ್ಟದೇನೇ ಇರ್ಲಿ, ಪಾಸಿಟಿವ್ ಆಗಿ ಅದನ್ನ ಹೇಳ್ತಾ ಹೋಗಿ ಅಷ್ಟೇನೆ. ಓಕೆ, ಅವ್ರು ಹೇಳಿದ್ರಲ್ವಾ, ದೋ ಐ ಆಮ್ ಗೋಯಿಂಗ್ ಥ್ರೂ ಆಲ್ ದೀಸ್ ಥಿಂಗ್ಸ್, ಅವ್ರಿಗೆ ಕೋಲ್ಡ್ ಆಗಿದೆ ಅದೆಲ್ಲಾನು ಇದ್ರೂನು, ಓಕೆ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಸೊ ದಟ್ ನಾನು ಬೇಗ ರಿಕವರ್ ಆಗೋಕೆ ಟ್ರೈ ಮಾಡ್ತೀನಿ ನನ್ನ ಕೈಲಾದಷ್ಟು. ಸೊ ಇದನ್ನೇ ನಾವು ಹೇಳ್ಬೇಕಾಗಿರೋದು. ಇಟ್ಸ್ ನಾಟ್ ಲೈಕ್ ಕಷ್ಟನೇ ಬರ್ಲಿಲ್ದಂಗೆ ಸಾಕ್ತೀನಿ ಅಂತಲ್ಲ, ಕಷ್ಟ ಬಂದ್ರೆ ಅದನ್ನ ಓವರ್ಕಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅನ್ನೋದೊಂದು ಯಾವಾಗ್ಲೂ ಇರ್ಬೇಕು. ಓಕೆ, ಎಸ್. ಅಂಡ್ ಮದರ್ಹುಡ್ ಅನ್ನೋದು ಎಷ್ಟು ಬ್ಯೂಟಿಫುಲ್ ಅಂದ್ರೆ ನಾವು ಅಷ್ಟು ಅವೇರ್ ಆಗ್ತಾ ಹೋಗ್ತೀವಿ, ತುಂಬಾ ಎಲ್ಲದ್ರಲ್ಲೂ ಕಾನ್ಶಿಯಸ್ ಆಗ್ತಾ ಹೋಗ್ತೀವಿ, ನಮ್ಮನ್ನ ನಾವು ಕೇರ್ ಮಾಡೋದಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ? ಬಿಕಾಸ್ ನಾವ್ ಚೆನ್ನಾಗಿದ್ರೆ ಮಗು ಚೆನ್ನಾಗಿರುತ್ತೆ, ಅದು ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿವರೆಗೂ ನಮ್ ಹ್ಯಾಬಿಟ್ಸ್ ಏನಿತ್ತು ಅದೆಲ್ಲ ಬೇರೆ ವಿಷಯ, ಬಟ್ ಕನ್ಸೆಪ್ಷನ್ ಅಂತ ಆದ್ಮೇಲೆ ತುಂಬಾ ಕೇರ್ಫುಲ್ ಆಗಿರ್ತೀವಿ, ಎಲ್ಲದ್ರಲ್ಲೂ ತುಂಬಾ ಕಾನ್ಶಿಯಸ್ ಆಗಿರ್ತೀವಿ. ಇದನ್ನ ನಾವು ನಮ್ಮ ಮಕ್ಕಳಿಂದಾನು ಕಲಿತಾ ಇದೀವಿ ಅಲ್ವಾ? ಅವರಿಂದಾನು ತುಂಬಾ ವಿಷಯಗಳನ್ನ ಗೊತ್ತಿದ್ದೋ ಗೊತ್ತಿಲ್ದೇನೋ ತುಂಬಾ ವಿಷಯ ಕಲಿಸ್ತಾ ಇದ್ದಾರೆ ಅವ್ರು ನಮ್ಗೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಮಮ್ಮ ಅಂತ. ಓಕೆ, ಲೆಟ್ ಮಿ ಪ್ಲೇ ಅ ವೆರಿ ಗುಡ್ ಮ್ಯೂಸಿಕ್.
ಓಕೆ, ಐ ಹೋಪ್ ಆಗಿದೆ ಅಂತ ಹೇಳ್ಬಿಟ್ಟು. ರೈಟ್. ಆ, ನೀವೆಲ್ಲ ಹೊಟ್ಟೆ ಇರೋ ಮಗುಗೆ ಬರಿತಾ ಇದ್ದೀರಾ, ನಾನು ನನ್ನ ಮಕ್ಕಳಿಗೆ ಬರ್ದೆ. ತುಂಬಾ ದಿನ ಆದ್ಮೇಲೆ. ಸೊ ಐ ಸ್ಟಾರ್ಟೆಡ್ ವಿತ್ ಐ ಆಮ್ ಸಾರಿ. ಕೆಲವೊಂದ್ಸರಿ ಅವ್ರಿಗೆ ರೇಗೋದು, ಕಿರ್ಚಾಡೋದು, ಸ್ವಲ್ಪ ಬೈಯೋದು ಎಲ್ಲ ಮಾಡಿರ್ತೀನಿ. ಯಾಕಂದ್ರೆ ಅವ್ರನ್ನ ದಾರಿಗೆ ತರೋದಕ್ಕೆ. ಸುಮ್ನೆ ಲೈಟಾಗಿ ಹೇಳಿದಾಗ ಮಾತು ಕೇಳಿರಲ್ಲ, ಅವಾಗ ಬೈದಿರೋದು ಆ ಥರದ್ದೆಲ್ಲ ಮಾಡಿರೋದಕ್ಕೆ ಸಾರಿ ಕೇಳಿದೆ. ಅಂಡ್ ದೆನ್ ಯಾಕೆ ಆ ಥರ ಮಾಡ್ತೀನಿ, ಅವ್ರಿಗೆ ದಾರಿಗೆ ತರಬೇಕು, ಅವ್ರಿಗೇನು ಕಲಿಸ್ಬೇಕು ಅಂತಾನೆ ಆ ಥರ ಮಾಡಿರ್ತೀನಿ ಅನ್ನೋದಕ್ಕೆ ಕೆಲವೊಂದಿಷ್ಟು ಸೆಂಟೆನ್ಸಸ್ ಬರೆದಿದ್ದೀನಿ. ಅಂಡ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ. ಆ ಥರ ಏನಾದರೂ ಹರ್ಟ್ ಆಗಿದ್ರೆ, ಬೇಜಾರಾಗಿದ್ರೆ ಆ ಕ್ಷಣಕ್ಕೆ ಸಾರಿ ಅಂತ ಕೇಳಿದ್ದೀನಿ. ಬಟ್ ದೆನ್ ಆಲ್ಸೋ ಮಕ್ಕಳ ಮನಸ್ಸು ಎಷ್ಟು ಚೆನ್ನಾಗಿ, ಎಷ್ಟು ಮೃದುವಾಗಿರುತ್ತೆ, ಎಷ್ಟು ಪ್ಯೂರ್ ಆಗಿರುತ್ತೆ ಅಂತಂದ್ರೆ ನಮ್ಗೆಲ್ಲ ಕ್ಷಮಿಸೋದು ತುಂಬಾ ಕಷ್ಟ. ಆದ್ರೆ ಮಕ್ಳು ತುಂಬಾ ಬೇಗ ಕ್ಷಮಿಸ್ಬಿಡ್ತಾರೆ. ಅದನ್ನ ನಾನು ನನ್ನ ಮಕ್ಳಿಂದ ನಿಜವಾಗ್ಲೂ ಕಲ್ತಿದ್ದೀನಿ. ಓಕೆ, ನನ್ನ ಮಗಳು ಅದ್ರಲ್ಲೂ ಆ ನನ್ನ ಡಿಂಪನ ಇದ್ದಾಳಲ್ವ, ಚಿಕ್ಕವಳು, ಅವಳು ಹಂಗೆ ಬಂದು ಹಗ್ ಮಾಡ್ಕೊಂಡು, ಹಂಗ್ ಮಾಡ್ಬೇಡ ಆಯ್ತಾ, ಇನ್ಮೇಲೆ ಬೈಬೇಡ ಆಯ್ತಾ, ಅಷ್ಟ್ ಹೇಳ್ಬಿಡ್ತಾಳೆ. ನಂಗೆ ಪೂರ್ತಿ ಕೋಪ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ. ನೀನು ಹಂಗ್ ಮಾಡ್ಬೇಡ, ನಾನ್ ಹೇಳಿದ್ ಮಾತ್ ಕೇಳು ಅಂದ್ರೆ ಸರಿ ಆಯ್ತು. ಸೊ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಅವಳಿಂದ ಕಲ್ತಿದ್ದೀನಿ ತುಂಬಾನೇ. ಅಂದ್ರೆ ಬೇಗ ಫರ್ಗಿವ್ ಮಾಡೋದು, ತುಂಬಾ ಬೇಗ ಕ್ಷಮಿಸಿ ಆರಾಮಾಗಿ ಮತ್ತೆ ನಾರ್ಮಲ್ ಲೈಫಿಗೆ ಬರೋದು ಅದೆಲ್ಲಾನು. ಸೊ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಿದೀನಿ. ದೆನ್ ಅವರ ಕೆಪಾಸಿಟೀಸ್ ಇಂದ ನಂಗೆ ತುಂಬಾನೇ ಹೆಲ್ಪ್ ಆಗಿದೆ ಆಕ್ಚುಲಿ. ಸ್ವಲ್ಪ ಬೇಗ ಬೇಗ ಕಲ್ತ್ಕೊಳ್ಳೋದಾಗಿರ್ಬೋದು, ಹೇಳಿದ ತಕ್ಷಣ ಹೋಮ್ವರ್ಕ್ ಮಾಡೋದು, ಅಥವಾ ಕುತ್ಕೊಂಡು ಓದ್ಕೊಳ್ಳೋದು, ಬರ್ಕೊಳ್ಳೋದು, ಇದೆಲ್ಲಾನು ನಂಗೊಂದ್ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ತಾಯಿಯಾಗಿ ಓಕೆ, ಒಂದ್ ಸ್ವಲ್ಪ ಹೇಳಿದ್ರೆ ಸಾಕು, ಸ್ವಲ್ಪ ಟಚ್ ಕೊಟ್ರೆ ಅವರೆಲ್ಲ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಪೇರೆಂಟಿಂಗ್ ಕೂಡ ಈಸಿ ಆಗಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಇಷ್ಟನ್ನ ನಾನು ನನ್ನ ಲೆಟರ್ ಅಲ್ಲಿ ಬರ್ದಿದ್ದೀನಿ. ಯಾರಾದ್ರೂ ಏನಾದ್ರೂ ಶೇರ್ ಮಾಡೋದಾದ್ರೆ ಮಾಡಿ. ನಾನು ಇನ್ನೂ ಬರೀತಾನೆ ಇದ್ದೀನಿ. ಏನೋ ಒಂಥರ ಮೋಟಿವೇಶನ್ ಬಂದ್ಬಿಟ್ಟಿದೆ, ಬರೀತಾನೆ ಹೋಗ್ತಾ ಇದ್ದೀನಿ. ಓಕೆ ಓಕೆ, ಎಷ್ಟು ನಿಮ್ಗೆ ಸಮಾಧಾನ ಅನ್ಸುತ್ತೋ ಬರಿತಾ ಹೋಗಿ, ಪರವಾಗಿಲ್ಲ. ಓಕೆ, ಮತ್ತೆ ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ತೀರಾ? ಆಫ್ಟರ್ ಕಂಪ್ಲೀಟಿಂಗ್ ನಂಗೆ ಅದನ್ನ ಟೈಮ್ ಇದ್ರೆ ಡೆಕೋರೇಟ್ ಮಾಡಿ, ಓಕೆ, ಫೋಟೋ ತೆಗೆದ್ಬಿಟ್ಟು ಹಾಕಿ ನಂಗೆ. ದಟ್ ಇನ್ನ ಬೇರೆಯವ್ರಿಗೂ ಅದು ರೆಫರೆನ್ಸ್ ಸಿಗುತ್ತೆ. ಇಟ್ಸ್ ನಾಟ್ ಲೈಕ್ ಬಚ್ಚಿಡೋ ಅಂತದ್ದು ಏನಿಲ್ಲ. ಎಲ್ಲರೂ ಇಲ್ಲಿ ಒಬ್ರಿಗೊಬ್ರು ಹಾರೈಸುವಂತವ್ರೇ ಇರೋದು. ಆದ್ರಿಂದ ಯು ಕ್ಯಾನ್ ಫೀಲ್ ಫ್ರೀ. ಓಕೆ, ಮ್ಯಾಮ್, ಥ್ಯಾಂಕ್ ಯು. ಎಸ್. ಅಂಡ್ ಇನ್ನೊಂದು, ನನ್ಗೆ ಅಂದ್ರೆ ತುಂಬಾ ಜಾಸ್ತಿ ಕುತ್ಕೊಂಡ್ ಬರೆಯಕ್ ಆಗ್ತಾ ಇರ್ಲಿಲ್ದಾಗ, ನಾನು ಆ ಟೈಮಲ್ಲಿ ಮಾತ್ರ ಸ್ಕ್ರೀನ್ ಟೈಮ್ ಯೂಸ್ ಮಾಡಿ, ಅಂದ್ರೆ ಮೊಬೈಲ್ ಅಲ್ಲಿ ಟೈಪ್ ಮಾಡ್ತಾ ಇದ್ದೆ ಮೆಸೇಜ್, ಇಲ್ಲಾಂದ್ರೆ ವಾಯ್ಸ್ ಟು ಟೆಕ್ಸ್ಟ್ ಕನ್ವರ್ಟ್ ಆಗುತ್ತಲ್ಲ, ಅದನ್ನ ಮಾಡ್ತಾ ಇದ್ದೆ. ಅಕಸ್ಮಾತ್ ನಿಮ್ಗೆ ತುಂಬಾ ಬರಿಬೇಕು ಅನ್ನಿಸ್ತಾ ಇದೆ ಆದ್ರೆ ಕುತ್ಕೊಂಡ್ ಬರೆಯಕ್ ಆಗ್ತಾ ಇಲ್ಲ ಅಂದಾಗ, ನೀವು ಟೆಕ್ನಾಲಜಿನ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಡಾಕ್ಯುಮೆಂಟ್ ಯುವರ್ ಜರ್ನಿ. ಆಯ್ತಾ? ಈ ಜರ್ನಿಲಿ ನಿಮ್ಗೆ ಏನೇನ್ ಅನ್ನಿಸ್ತಾ ಇದೆ, ಹೇಗ್ ಆಗ್ತಾ ಇದೆ, ಯಾವ ಸ್ಟೇಜ್ ಅಲ್ಲಿ ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಏನ್ ಡೌಟ್ ಬರ್ತಿದೆ, ಅದನ್ನ ಹೇಗೆ ಓವರ್ಕಮ್ ಮಾಡ್ತಾ ಇದ್ದೀರಾ, ಅದೆಲ್ಲದನ್ನ ಹಾಗೆ ಡಾಕ್ಯುಮೆಂಟ್ ಮಾಡ್ತಾ ಹೋಗಿ. ಆಮೇಲೆ ತುಂಬಾ ದಿನ ಆದ್ಮೇಲೆ ನೀವು ವಾಪಸ್ ಇಲ್ಲಿ ಬಂದ್ ನೋಡಿದಾಗ, ಓ ಹೌದಲ್ವಾ, ನಂಗೆ ಆತರ ಎಲ್ಲ ಆಗಿತ್ತು, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಸೊ ಇಟ್ ವಿಲ್ ಬಿ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಅಂದ್ರೆ ನೀವು ಮತ್ತೆ ಬಂದು ಅದನ್ನ ರೆಫರ್ ಮಾಡುವಾಗ ಖುಷಿ ಅನ್ಸುತ್ತೆ ನಿಮ್ಗೆ, ಇದೆಲ್ಲ ಇದ್ರೂ ಅದನ್ನ ಮೀರಿ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳಿ ನಿಮ್ಗೆ ನೀವು ತುಂಬಾ ಖುಷಿ ಪಟ್ಕೊಳ್ತೀರಾ. ಓಕೆನಾ? ಎಸ್, ಟ್ರೈ ಟು ಡಾಕ್ಯುಮೆಂಟ್ ಯುವರ್ ಜರ್ನಿ, ಹೇಗಾದ್ರೂ ಆಗ್ಲಿ. ಫಸ್ಟ್ ಸ್ಕ್ಯಾನಿಂಗ್ ಇರ್ಬೋದು, ಆ ಥರದ್ದೆಲ್ಲ. ಇವಾಗೆಲ್ಲಾನು ತುಂಬಾ ಜರ್ನಲ್ಸ್ ಬರ್ತಾ ಇದೆ, ಪ್ರೆಗ್ನೆನ್ಸಿ ಜರ್ನಲ್ಸ್. ಅದಕ್ಕೋಸ್ಕರನೇ ಸ್ಕ್ಯಾನಿಂಗ್ ರಿಪೋರ್ಟ್ ನ ಪೇಸ್ಟ್ ಮಾಡೋದು, ಅಥವಾ ನೆಕ್ಸ್ಟ್ ಸ್ಕ್ಯಾನಿಂಗ್ ಯಾವಾಗ ಹೋಗ್ಬೇಕು, ಡೇಟು, ಅದೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಡೈಲಿ ಟ್ರ್ಯಾಕರ್ ಅನ್ನೋ ಥರನೇ ಮೂಡ್ ಟ್ರ್ಯಾಕರ್ ಆಗಿರಬಹುದು. ನಾನು ಮೂಡ್ ಟ್ರ್ಯಾಕರ್ ಕೊಟ್ಟಿದ್ದೀನ ನಿಮ್ಗೆ? ಮೇ ಬಿ ಬೋನಸ್ ಅಲ್ಲಿ ಕೊಟ್ಟಿದ್ದೀನಿ ಅನ್ಸುತ್ತೆ, ನೋಡಿ. ಪ್ರತಿದಿನನೂ ಮೂಡ್ ಟ್ರ್ಯಾಕರ್ ಅಂದ್ರೆ ನಿಮ್ಮ ಮೂಡ್ ಹೇಗಿದೆ ಅದನ್ನ ಪಾಪು ಚಿತ್ರಗಳ ಮೂಲಕ ಕೊಟ್ಟಿದ್ದೀನಿ. ಆಯ್ತಾ? ಬೇಕಾದ್ರೆ ನೀವು ಪ್ರಿಂಟ್ಔಟ್ ತಗೊಂಡು ಅದನ್ನ ಪ್ರತಿದಿನ ಕಲರ್ ಮಾಡ್ಬೇಕು. ಓಕೆ, ಇದೆಲ್ಲ ಟಾಸ್ಕ್. ಓಕೆ,
ಇದನ್ನ ಕೂಡ ಟಾಸ್ಕ್ ಆಗಿ ತಗೊಳ್ಳಿ ನೀವು. ಅಂದ್ರೆ ಈಗೇನು ಲೆಟರ್ ಬರಿತಾ ಇದ್ದೀರಲ್ವಾ, ಅದಕ್ಕೆ ನೀವು ಡೆಕೋರೇಟ್ ಮಾಡ್ಬೇಕು. ಏನಾದ್ರೂ ಕಲರ್ ಸ್ಟಿಕ್ಕರ್ಸ್ ಹಚ್ಬೋದು, ಇಲ್ಲ ನೀವೇ ಸ್ಕೆಚ್ ಪೆನ್ ಅಲ್ಲಿ ಕಲರ್ಸ್ ಮಾಡಬಹುದು, ಏನಾದ್ರೂ ಡ್ರಾಯಿಂಗ್ಸ್ ಮಾಡ್ಬೋದು. ಸೊ ಆ ತರ ಅದನ್ನ ಡೆಕೋರೇಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಕೂಡ ನಂಗೆ ಮೆಸೇಜ್ ಹಾಕಿರಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಮ್ಯಾಮ್. ಓಕೆ.